ಸ್ನೇಹಿತರೆ, ನಮಸ್ಕಾರ. ಒಂದು ಕಾಲದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಾರು ಹೆಸರನ್ನ ಸಂಪಾದನೆ ಮಾಡಿದಂಥ ಜೋಡಿ ಈಗ ಪೊಲೀಸ್ ಠಾಣೆಯ ಮೆಟ್ಟಿಲನ್ನ ಏರಿದೆ. ಬೃಂದಾವನ ಸೀರಿಯಲ್ನಲ್ಲಿ ನಟನಾಗಿ ಗುರುತಿಸಿಕೊಂಡಿರುವಂಥ ವರುಣ್ ಆರಾಧ್ಯ ವಿರುದ್ಧ ಈಗ ಗಂಭೀರವಾದಂಥ ಆರೋಪವನ್ನು ಮಾಜಿ ಪ್ರೇಯಸಿ ಮಾಡಿದ್ದಾಳೆ. ಸಾಕಷ್ಟು ವರ್ಷಗಳ ಕಾಲ ಇವರಿಬ್ಬರು ಕೂಡ ಜೊತೆಯಾಗಿ ಇರ್ತಿದ್ರು. ಏನೇ ಮಾಡಿದರೂ ಕೂಡ ಜೊತೆಯಾಗಿ ಮಾಡ್ತಿದ್ರು. ಎಲ್ಲವನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ, ಅದರಲ್ಲೂ ಕೂಡ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ಯೂಟ್ಯೂಬ್ನಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ರು. ಈ ಮೂಲಕ ಸಾಕಷ್ಟು ಫಾಲೋವರ್ಸ್ಗಳನ್ನು ಕೂಡ ಇವರಿಬ್ಬರು ಕೂಡ ಪಡೆದಿದ್ರು. ನಂತರ ಬದಲಾದಂಥ ಸನ್ನಿವೇಶದಲ್ಲಿ ಇವರಿಬ್ಬರ ನಡುವೆ ಭಿನ್ನಾಭಿಪ್ರಾಯಗಳು ಮೂಡಿದ ನಂತರ ಇಲ್ಲಿ ಈತ ಬೇರೆ ಒಬ್ಬ ಹುಡುಗಿಯ ಜೊತೆಗೆ ಬ್ಯುಸಿ ಆಗಿರುತ್ತೆ. ಆದರೆ ಈಕೆಯ ಇಂಡಸ್ಟ್ರಿ ಅಂದರೆ ರೀಲ್ಸು ಅಥವಾ ಆ್ಯಡ್ ಶೂಟ್ಸು ಅಥವಾ ಬೇರೆ ಯಾವುದಾದ್ರೂ ಪ್ರಮೋಷನ್ಸು ಈ ರೀತಿಯಾದಂಥ ಕೆಲಸದಲ್ಲಿ ಈಕೆಯು ಕೂಡ ಬ್ಯುಸಿಯಾಗಿರ್ತಾಳೆ. ಆದರೆ ಈ ಬ್ರೇಕಪ್ ಆದ ನಂತರ ಒಂದಷ್ಟು ಗಂಭೀರ ವಿಚಾರಗಳನ್ನು ಹಿಡ್ಕೊಂಡು, ಅದರಲ್ಲೂ ಕೂಡ ಕೆಲವೊಂದು ಖಾಸಗಿ ಫೋಟೋಸ್ ಮತ್ತು ವಿಡಿಯೋಸ್ಗಳನ್ನು ಹಿಡ್ಕೊಂಡು ಈ ಕಿರುತೆರೆ ನಟ ವರುಣ್ ಆರಾಧ್ಯ ಈಕೆಗೆ ಬ್ಲ್ಯಾಕ್ ಮೇಲನ್ನು ಮಾಡ್ತಿದ್ದಾನೆ ಅನ್ನುವಂಥ ಗಂಭೀರ ಆರೋಪವನ್ನು ಈ ಮಾಜಿ ಪ್ರೇಯಸಿ ಮಾಡಿದ್ದಾಳೆ. ಕೇವಲ ಆರೋಪವನ್ನು ಮಾಡಿರೋದು ಮಾತ್ರವಲ್ಲ, ಪೊಲೀಸ್ ಠಾಣೆಯ ಮೆಟ್ಟಿಲನ್ನು ಕೂಡ ಏರಿದ್ದಾಳೆ. ಪಶ್ಚಿಮ ವಿಭಾಗದ ಸೈಬರ್ ಕ್ರೈಮ್ ಠಾಣೆಯಲ್ಲಿ FIR ಅನ್ನು ಕೂಡ ಮಾಡಿಸಿಕೊಂಡಿದ್ದಾಳೆ. ಈ ಮೂಲಕ ವರುಣ್ ಆರಾಧ್ಯನಿಗೆ ಈಗ ಸಂಕಷ್ಟ ಎದುರಾಗಿದೆ. ವರುಣ್ ಆರಾಧ್ಯ ಅರೆಸ್ಟ್ ಆಗುವಂಥ ಎಲ್ಲ ಸಾಧ್ಯತೆಯೂ ಕೂಡ ಈಗ ಕಾಣಿಸ್ತಿದೆ. ಅದರಲ್ಲೂ ಕೂಡ ವರುಣ್ ಆರಾಧ್ಯ ವಿರುದ್ಧ ಪ್ರೀತಿಸಿ, ವಂಚಿಸಿ, ಪ್ರಾಣ ಬೆದರಿಕೆಯನ್ನು ಹಾಕಿದಂಥ ಆರೋಪದ ಮೇಲೆ ದೂರನ್ನು ಕೊಡಲಾಗಿದೆ. ಹಾಗಾದರೆ ಈ ದೂರಿನಲ್ಲಿ ಇರುವಂಥ ಅಂಶಗಳೇನು? ಇವರಿಬ್ಬರ ಸಂಬಂಧ ಮುರಿದು ಬಿದ್ದಿದ್ದು ಯಾಕೆ? ಜೊತೆಗೆ ಇವತ್ತು ಆ ಯುವತಿ ಮಾಜಿ ಪ್ರೇಯಸಿ ಮಾಡ್ತಿರುವಂಥ ಆರೋಪಗಳೇನು? ಇದು ವರುಣ್ ಆರಾಧ್ಯನಿಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂಥ ಸಂಕಷ್ಟವನ್ನು ತಂದೊಡ್ಡಬಹುದು? ಇವೆಲ್ಲದರ ಬಗ್ಗೆಯೂ ಕೂಡ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಜೊತೆಗೆ ಈ ಪ್ರಕರಣದ ಒಳ ಸುಳಿಯನ್ನು ಕೂಡ ನಿಮ್ಮ ಮುಂದೆ ಬಿಚ್ಚಿಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇಲ್ಲಿ ವರುಣ್ ಆರಾಧ್ಯ ಅಂತ ಹೇಳಿದ್ರೆ ಸಾಕಷ್ಟು ಜನರಿಗೆ ಪರಿಚಯ ಇರುವಂತಹ ಮುಖ. ಇದರ ಜೊತೆಗೆ ಈ ವರುಣ್ ಆರಾಧ್ಯನ ಪ್ರೇಯಸಿಯ ಪರಿಚಯವು ಕೂಡ ಎಲ್ರಿಗೂ ಕೂಡ ಇದ್ದೇ ಇರ್ತದೆ. ಈಕೆ ಮಾಜಿ ಪ್ರೇಯಸಿ. ಇವರಿಬ್ಬರು ಕೂಡ ಒಟ್ಟೊಟ್ಟಿಗೆ ಆವಾಗ ಇರ್ತಾಯಿದ್ರು. ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ಜೊತೆಯಾಗಿ ರೀಲ್ಸ್ಗಳನ್ನು ಮಾಡ್ತಿದ್ರು. ಏನಾದರೂ ವ್ಲಾಗ್ಸ್ ಇದ್ದರೆ ಅದನ್ನು ಕೂಡ ಮಾಡ್ತಾಯಿದ್ರು. ಎಲ್ಲೇ ಹೋದರೂ ಕೂಡ ಜೊತೆಗೆ ಹೋಗ್ತಿದ್ರು, ಎಲ್ಲಿಗೆ ಬಂದರೂ ಕೂಡ ಜೊತೆಗೆ ಬರ್ತಿದ್ರು. ಒಂದು ರೀತಿಯಲ್ಲಿ ಗಂಡ ಹೆಂಡತಿಯ ರೀತಿಯೇ ಇದ್ದರು. ರಾತ್ರಿ ಆದರೂ ಕೂಡ ಅದೇ ರೀತಿ ಇದ್ದರು ಅನ್ನೋದಕ್ಕೆ ಸಾಕ್ಷಿಯಾಗಿ ಈಗ ಒಂದಷ್ಟು ಗಂಭೀರ ವಿಚಾರಗಳು ಹೊರಗಡೆ ಬಂದಿದ್ದಾವೆ. ಹೌದು, ಬೃಂದಾವನ ಸೀರಿಯಲ್ನಲ್ಲಿ ಈಗ ನಟಿಸ್ತಿರುವಂಥ ವರುಣ್ ಆರಾಧ್ಯಗೆ ಸಂಕಷ್ಟದ ಸಮಯ. ಕಾರಣ, ಮಾಜಿ ಪ್ರೇಯಸಿ ಮತ್ತು ರೀಲ್ಸ್ ಸ್ಟಾರ್ ಗಂಭೀರ ಆರೋಪವನ್ನೇ ಮಾಡಿದ್ದಾಳೆ. ಮಾತ್ರವಲ್ಲ, ಒಂದು FIR ಅನ್ನು ಕೂಡ ಈಗಾಗಲೇ ದಾಖಲು ಮಾಡಿಸಿದ್ದಾಳೆ. 4 ವರ್ಷಗಳ ಹಿಂದೆ ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯವಾಗಿದ್ದಂಥ ವರುಣ್ ಆರಾಧ್ಯ ತನ್ನ ಜೊತೆಗೆ ಪ್ರೀತಿಸಿ, ಪ್ರೀತಿಯ ನಾಟಕವನ್ನಾಡಿ ವಂಚನೆಯನ್ನು ಮಾಡಿದ್ದಾನೆ ಅನ್ನೋಂಥ ಆರೋಪವನ್ನು ಮಾಡಿದ್ದಾಳೆ. ಈತನ ಜೊತೆಗೆ ಆಗ ನಾನಿದ್ದಂಥ ಖಾಸಗಿ ಕ್ಷಣಗಳನ್ನು ವಿಡಿಯೋ ಮತ್ತು ಫೋಟೋವನ್ನು ಮಾಡಿಟ್ಕೊಂಡು ಅದನ್ನು ಈಗ ಲೀಕ್ ಮಾಡೋದಾಗಿ ಬೆದರಿಕೆಯನ್ನು ಹಾಕ್ತಾ ಇದ್ದಾನೆ. ಹೀಗಾಗಿ ಸೂಕ್ತ ಕಾನೂನು ಕ್ರಮವನ್ನು ಜರುಗಿಸಬೇಕು ಅನ್ನುವಂತಹ ದೂರನ್ನು ಯುವತಿ ಕೊಟ್ಟಿದ್ದಾಳೆ. ನಾನು ವರುಣ್ ಆರಾಧ್ಯ ಫೋನ್ನಲ್ಲಿ ಬೇರೆ ಯುವತಿಯ ಜೊತೆಗಿರುವಂತಹ ಖಾಸಗಿ ಫೋಟೋಗಳನ್ನು ನೋಡಿದೆ. ಇದನ್ನು ಪ್ರಶ್ನೆ ಮಾಡಿದ್ದಕ್ಕೆ ನಮ್ಮಿಬ್ಬರ ಲವ್ ಬ್ರೇಕಪ್ ಆಗಿತ್ತು. ಲವ್ ಬ್ರೇಕಪ್ ಆಗ್ತಿದ್ದಂತೆ ವರುಣ್ ಆರಾಧ್ಯ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡಿದ. ಖಾಸಗಿ ಫೋಟೋಗಳ ವಿಚಾರವನ್ನು ಬಾಯ್ಬಿಡದಂತೆ ಮಾಜಿ ಪ್ರೀತಮಿಗೆ ಧಮಕಿಯನ್ನು ಕೂಡ ಹಾಕಿದ್ದಂತೆ. ಅಷ್ಟು ಮಾತ್ರವಲ್ಲ, ಈ ಖಾಸಗಿ ಫೋಟೋಗಳನ್ನು ಈಕೆಗೆ ಕಳಿಸಿ ನನ್ನ ವಿಚಾರವನ್ನು ಬಾಯ್ಬಿಟ್ರೆ ಈ ವಿಡಿಯೋಗಳನ್ನು, ಫೋಟೋಸ್ಗಳನ್ನು ಅಪ್ಲೋಡ್ ಮಾಡ್ತೀನಿ ಅಂತಲೂ ಕೂಡ ಬೆದರಿಕೆಯನ್ನು ಹಾಕಿದ್ದಂತೆ. ಹೀಗಂತ ಹೇಳ್ಬಿಟ್ಟು ಯುವತಿ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾಳೆ. ಇನ್ನು ಲವ್ ಬ್ರೇಕಪ್ ಬಗ್ಗೆ ಮಾತನಾಡಿರುವಂಥ ಮಾಜಿ ಪ್ರೇಯಸಿ ವರುಣ್ ಬಗ್ಗೆ ಗೊತ್ತಾದಾಗ ನಾನು ಕೇರಳದ ವಯನಾಡ್ನಲ್ಲಿದ್ದೆ. ಆಗ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ನನ್ನ ಮನೆಯವರು, ನನ್ನ ಸ್ನೇಹಿತೆ ಫೋನ್ ಮಾಡಿ ಸಮಾಧಾನ ಮಾಡಿದರು. ಅವತ್ತು ಅದೊಂದು ಕಾಲ್ ಬರಲಿಲ್ಲ ಅಂದಿದ್ರೆ ನಾನಿವತ್ತು ಏನು ಆಗ್ತಿದ್ನೋ ನನಗೆ ಗೊತ್ತಿಲ್ಲ. ನನ್ನ ಸ್ನೇಹಿತೆ ಹೀಗೆಲ್ಲ ಇರಬೇಡ, ನೀನು ನಮ್ಮನ್ನೆಲ್ಲ ನೋಡಿಕೊಳ್ಳೋದು ನೀನೇ ಅಂತೇಳಿ ಹೇಳಿದ್ಲು. ಆಗ ನಾನು ನನ್ನ ನಿರ್ಧಾರದಿಂದ ಹೊರಗಡೆ ಬಂದೆ ಅಂಥೇಳಿ ಯುವತಿ ಭಾವುಕರಾಗಿ ಮಾತನಾಡಿದ್ದಾರೆ. ಇನ್ನು ಲವ್ ಬ್ರೇಕಪ್ ಆದ ಬಳಿಕ ಇಬ್ಬರು ಬೇರೆಯಾಗಿದ್ದು ಇದೀಗ ಈ ರೀಲ್ಸ್ ಸ್ಟಾರ್ಗಳ ಲವ್ ಸ್ಟೋರಿ ಪೊಲೀಸ್ ಠಾಣೆಯ ಮೆಟ್ಟಿಲನ್ನು ಏರಿರೋದು ಮಾತ್ರ ದುರಂತ. ಇನ್ನು ಸಾಮಾಜಿಕ ಜಾಲತಾಣವಾದಂಥ ಇನ್ಸ್ಟಾಗ್ರಾಮ್ನಲ್ಲಿ ನಾನು ಅಡ್ವರ್ಟೈಸಿಂಗ್ ಕೆಲಸವನ್ನು ಮಾಡಿಕೊಂಡಿದ್ದು 2019 ಮಾರ್ಚ್ 31ರಂದು ಸೀರಿಯಲ್ ನಟ, ಯೂಟ್ಯೂಬರ್ ವರುಣ್ ಆರಾಧ್ಯ ಅನ್ನುವಂಥ ವ್ಯಕ್ತಿ ಇನ್ಸ್ಟಾಗ್ರಾಮ್ನಲ್ಲಿ ಅವನ ಜೊತೆಗೆ ಸ್ನೇಹ ಶುರುವಾದ ನಂತರ ಆ ಸ್ನೇಹ ಪ್ರೀತಿಯಾಗಿ ಬದಲಾಗಿ 4 ವರ್ಷಗಳಿಂದ ಪ್ರೀತಿಸ್ತಾ ಇದ್ವಿ. ಕಳೆದ 4-5 ತಿಂಗಳುಗಳ ನಂತರ ನಾನು ಹಾಗೂ ವರುಣ್ ಆರಾಧ್ಯ ಪರಸ್ಪರ ಭೇಟಿಯಾದಾಗ ಈ ತಿಳಿದು ತಿಳಿಯದೆಯೋ ನನ್ನ ವೈಯಕ್ತಿಕ ಅಂದರೆ ಖಾಸಗಿ ಫೋಟೋಗಳನ್ನು ಮತ್ತು ವಿಡಿಯೋಗಳನ್ನು ಆತ ತನ್ನ ಮೊಬೈಲ್ನಲ್ಲಿ ತೆಗೆದುಕೊಂಡಿದ್ದ.
ನಂತರ 2023 ಜುಲೈನಲ್ಲಿ ನಾನು ವರುಣ್ ಆರಾಧ್ಯನ ಫೋನನ್ನು ನೋಡಿದಾಗ ಆತ ಮತ್ತೊಂದು ಹುಡುಗಿಯ ಜೊತೆಗಿದ್ದಂಥ ಖಾಸಗಿ ಫೋಟೋ ಮತ್ತು ವಿಡಿಯೋವನ್ನು ನೋಡಿದ್ದೆ. ವರುಣ್ ಅಫೇರ್ ಬಗ್ಗೆ ತಿಳಿದು ಪ್ರಶ್ನೆ ಮಾಡಿದಾಗ ಈ ಅಫೇರ್ ವಿಚಾರವನ್ನು ಎಲ್ಲಿಯೂ ಕೂಡ ಹೇಳಬಾರ್ದು, ಹೇಳಿದರೆ ನಿನ್ನ ವೈಯಕ್ತಿಕ ಖಾಸಗಿ ಫೋಟೋಗಳನ್ನು ಮತ್ತು ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡ್ತೇನೆ ಅಂತೇಳಿ ಬೆದರಿಕೆಯನ್ನು ಹಾಕಿದ್ದಾನೆ. 2023 ಸೆಪ್ಟೆಂಬರ್ 10ರಂದು ವರುಣ್ ವಾಟ್ಸಪ್ ನಂಬರ್ನಿಂದ ನನ್ನ ವಾಟ್ಸಪ್ ನಂಬರ್ಗೆ ಖಾಸಗಿ ಅಶ್ಲೀಲ ಫೋಟೋಗಳನ್ನು ಕಳಿಸಿದ್ದಾನೆ. ಇದನ್ನು ನೋಡಿ ನಾನು ಶಾಕ್ ಆದೆ. ಈ ರೀತಿ ಯಾಕೆ ಕಳಿಸ್ತಾ ಇದ್ದೀಯಾ ಅಂತ ಹೇಳಿಬಿಟ್ಟು ನಾನು ಕೇಳಿದೆ. ನನ್ನ ಹತ್ತಿರ ಇನ್ನೂ ಹೆಚ್ಚಿನ ಖಾಸಗಿ ಫೋಟೋಗಳು ವಿಡಿಯೋಗಳು ಇದ್ದಾವೆ, ಅವುಗಳನ್ನು ನಾನು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡ್ತೇನೆ ಅಂತ ಹೇಳಿಬಿಟ್ಟು ಬೆದರಿಕೆ ಹಾಕಿ ಅವ್ಯಾಚ್ಯ ಶಬ್ದಗಳಿಂದ ಬೈದು ಅಶ್ಲೀಲ ಮತ್ತು ನನ್ನ ದೇಹದ ಅಂಗಾಂಗಗಳ ಬಗ್ಗೆ ನಿಂದಿಸಿದ್ದಾನೆ. ಮುಂದೆ ಮದುವೆಯಾದಲ್ಲಿ ಆತನನ್ನು ಸೇರಿ ನಿನ್ನನ್ನು ಸಾಯಿಸ್ತೀನಿ ಅಂತಲೂ ಕೂಡ ಪ್ರಾಣ ಬೆದರಿಕೆಯನ್ನು ಹಾಕಿದ್ದಾನೆ. 2019 ಮೇಯಿಂದ 23 ಸೆಪ್ಟೆಂಬರ್ವರೆಗೂ ಕೂಡ ಈ ಎಲ್ಲ ಘಟನೆಗಳು ನಡೆದಿದ್ದಾವೆ. ಹೀಗಂತ ಹೇಳ್ಬಿಟ್ಟು ವರುಣ್ ಆರಾಧ್ಯನ ವಿರುದ್ಧ ಪ್ರಾಣ ಬೆದರಿಕೆ ಇದೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿವರೆಗೆ ದೂರನ್ನು ಕೊಡಲಿಲ್ಲ. ಆದರೆ ಇನ್ನೂ ಕೂಡ ಸೈಲೆಂಟ್ ಆಗಿದ್ದರೆ ತಪ್ಪು ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಬಂದು ನಾನು ದೂರನ್ನು ಕೊಡ್ತಾ ಇದ್ದೇನೆ ಎನ್ನುವಂಥದ್ದನ್ನು FIRನಲ್ಲಿ ಅಥವಾ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾಳೆ. ಹಾಗಾದರೆ ಇದು ಈತನಿಗೆ ಯಾವ ರೀತಿ ಮುಳು ಆಗ್ಬೋದು? ಯಾರಿಗೆ? ವರುಣ್ ಆರಾಧ್ಯನಿಗೆ. ಈಗ ಸಿನಿಮಾ ಹೀರೋ ಹೀರೋಯಿನ್ಸನ್ನು ಕೂಡ ಮೀರಿಸೋ ರೇಂಜ್ಗೆ ಇವರಿಬ್ಬರ ಹವಾ ಇತ್ತು. ಇಬ್ಬರಲ್ಲೂ ಕೂಡ ಅದೆಂಥದ್ದು ಕೆಮಿಸ್ಟ್ರಿ ಇತ್ತು, ಅದೆಂಥದ್ದು ಕೋಆರ್ಡಿನೇಷನ್ ಕೂಡ ಇತ್ತು. ಎಲ್ಲರೂ ಕಣ್ಬಿಟ್ಟು ನೋಡಿ ಸೂಪರ್ ಡೂಪರ್ ಜೋಡಿ ಅಂತಲೂ ಕೂಡ ಕಮೆಂಟನ್ನು ಮಾಡ್ತಿದ್ರು. ಇವತ್ತಿಗೂ ಕೂಡ ಇವರಿಬ್ಬರು ಬಿಗ್ ಬಾಸಿಗೆ ಬರ್ತಾರೆ. ಬಿಗ್ ಬಾಸ್ನಲ್ಲಿ ಇಬ್ಬರನ್ನು ಕೂಡ ಕರೆಸಿ ನಂತರ ಮತ್ತೆ ಕಾಂಟ್ರವರ್ಸಿ ಮೂಲಕ ಸ್ವಲ್ಪ ಪ್ರಚಾರವನ್ನು ಗಿಟ್ಟಿಸ್ಕೊಳ್ಬೋದು ಅಂತೇಳಿ ಪ್ಲಾನನ್ನು ಮಾಡಿದ್ದಾರೆ ಅನ್ನೋದನ್ನು ಸಾಕಷ್ಟು ಜನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಇನ್ನೊಂದಷ್ಟು ಜನ ಬರಬೇಕು ಇವರು ಅಂತಲೂ ಕೂಡ ನಾನು ಕೂಡ ಈ ಹಿಂದೆ ಹಾಕಿದಂಥ ವಿಡಿಯೋಗೆ ಕಮೆಂಟನ್ನು ಮಾಡಿದ್ದನ್ನು ಗಮನಿಸಿದೆ. ಹೀಗೆ ಇವರಿಬ್ಬರು ಕೂಡ ಇದೇ ರೀತಿ ಇನ್ಸ್ಟಾಗ್ರಾಮ್ನಲ್ಲಿ ಪ್ರಪಂಚದ ಈ ಜೋಡಿ ವರ್ಲ್ಡ್ ಫೇಮಸ್ ಆಗಿ ಹೋಗಿತ್ತು. 2 ಸ್ಟೆಪ್ ಹಾಕಿ ವಿಡಿಯೋ ಮಾಡಿ ಬಿಟ್ಟರು ಅಂದರೆ ಲಕ್ಷ ವ್ಯೂಸ್ ಸಿಗ್ತಿತ್ತು. ಬರೀ ವ್ಯೂಸ್ ಮಾಡೋದಷ್ಟೇ ಅಲ್ಲ, ಇಬ್ಬರು ರೀಲ್ಸ್ ಮಾಡ್ತಾ ಒಬ್ರಿಗೊಬ್ರು ಬಿದ್ದೋಗಿದ್ರು. ಅಂದರೆ ಪ್ರೀತಿ ಪ್ರೇಮ ಹಾಳು ಮೂಳು ಅಂತ ಹೇಳಿಬಿಟ್ಟು 4 ವರ್ಷಗಳ ಕಾಲ ಸುತ್ತಾಡಿದ್ರು. ಕೇವಲ ಸುತ್ತಾಟ ಮಾತ್ರ ಮಾಡಿಲ್ಲ, ಮೀರಿ ಗಂಡ ಹೆಂಡತಿ ಹೇಗಿರ್ತಾರೋ ಹಾಗೆ ಖಾಸಗಿ ಕ್ಷಣಗಳನ್ನು ಕೂಡ ಎಂಜಾಯ್ ಮಾಡಿದರು. ಅದರ ಪರಿಣಾಮವೇ ಇವತ್ತು ಏನಾಗಿದೆ ಅನ್ನೋದಕ್ಕೆ ಇದು ಸಾಕ್ಷಿ. ಇನ್ನು ಹುಡುಗಿ ಚೆನ್ನಾಗಿದ್ದಾಳೆ, ಹುಡುಗನೂ ಕೂಡ ಹ್ಯಾಂಡ್ಸಮ್ಮು. ಸೀರಿಯಲ್ಲು ಆ್ಯಕ್ಟಿಂಗು ಅಂತ ಹೇಳಿಬಿಟ್ಟು ಕೆರಿಯರನ್ನು ಕಟ್ಟಿಕೊಳ್ಬೇಕು ಅನ್ನುವಂಥದ್ದು ಆಲೋಚನೆ ಇವರಿಬ್ಬರದ್ದು ಇತ್ತು. ಮುಂದೆ ಇಬ್ಬರು ಮದುವೆ ಮಾಡ್ಕೊಳ್ಳೋದು ಅಂತಲೂ ಕೂಡ ಪಕ್ಕ ಇವರು ಅಭಿಮಾನಿಗಳು ಎಲ್ಲರೂ ಕೂಡ ಅಂದ್ಕೊಂಡಿದ್ರು, ಇವರು ಕೂಡ ಹಾಗೆ ಅಂದ್ಕೊಂಡಿದ್ರು. ಬಟ್ ಬದಲಾದಂಥ ಸನ್ನಿವೇಶದಲ್ಲಿ ಎಲ್ಲವೂ ಕೂಡ ಬಿರುಗಾಳಿ ರೀತಿಯಲ್ಲಿ ಬದಲಾಗಿ ಹೋಯಿತು. ಈಗ ಇವರಿಬ್ಬರ ರಿಯಲ್ ಲೈಫ್ನಲ್ಲಿ ನಡೆದಿರುವಂಥ ಕತೆ ಕೇಳಿ ಜನರು ಅಯ್ಯೋ ಏನು ಗತಿ ಬಂತು ಗುರು ಅಂತೇಳಿ ಫೀಲ್ ಆಗೋ ಪರಿಸ್ಥಿತಿ ಬಂದಿದೆ. ಕೆಲವರು ಸೋಷಿಯಲ್ ಮೀಡಿಯಾ ಫ್ರೆಂಡ್ಶಿಪ್ಪು ಮಿತಿ ಮೀರಿದರೆ ಆಪತ್ತು ಅಂತೇಳಿ ಕಮೆಂಟನ್ನು ಮಾಡ್ತಿದ್ದಾರೆ. ಈ ಸ್ಟೋರಿಯ ಮೇನ್ ಕ್ಯಾರೆಕ್ಟ್ರೇ ಈ ಹುಡುಗಿ. ಈಕೆಯ ಗೌಪ್ಯತೆ ಕಾಪಾಡುವಂಥ ಉದ್ದೇಶದಿಂದ ಇವಳು ಯಾರು ಏನು ಅನ್ನೋದನ್ನು ನಾವು ರಿವೀಲ್ ಮಾಡೋದಕ್ಕೆ ಸಾಧ್ಯವಿಲ್ಲ. ಆದರೆ ನಿಮಗೇನು ಗೊತ್ತಿಲ್ಲ ಅಂತೇನಲ್ಲ, ಹೌದು ಆಕೆಯೇ ಈತನ ವಿರುದ್ಧ ದೂರನ್ನು ಕೊಟ್ಟಿದ್ದವಳು. ವರುಣ್ ಆರಾಧ್ಯ ಅನ್ನೋಂಥ ಈ ಹುಡುಗ ಸೀರಿಯಲ್ಸ್ ಮತ್ತು ರೀಲ್ಸ್ ಮೂಲಕ ಮನೆ ಮಾತಾಗಿದ್ದಾನೆ. ಆತನ ಜೊತೆಗೆ ಸಾಕಷ್ಟು ರೀಲ್ಸ್ಗಳಲ್ಲಿ ಕಾಣಿಸ್ಕೊಂಡಿದ್ದಂಥ ಈಕೆ ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಸಖತ್ ಫೇಮಸ್. ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿದ್ದವರು ಯಾರೂ ಕೂಡ ಇವರಿಬ್ಬರನ್ನು ನೋಡಿಲ್ಲ ಅಂತೇಳಿ ಹೇಳೋ ಮಾತೇ ಇರೋದಕ್ಕೆ ಚಾನ್ಸ್ ಇಲ್ಲ. ಅಂದಹಾಗೆ ರೀಲ್ಸ್ ಮಾಡ್ತಾನೆ ವರುಣ್ ಆರಾಧ್ಯಗೆ ಸೀರಿಯಲ್ನಲ್ಲಿ ಅವಕಾಶವೂ ಕೂಡ ಸಿಕ್ತು ಅಂತ ಹೇಳಿದ್ರು ಕೂಡ ಸುಳ್ಳಲ್ಲ. ಕನ್ನಡದ ಖಾಸಗಿ ಚಾನಲ್ ಒಂದರಲ್ಲಿ ಪ್ರಸಾರವಾಗ್ತಿರುವಂಥ ಸೀರಿಯಲ್ನ ಮುಖ್ಯ ರೋಲ್ನಲ್ಲಿ ವರುಣ್ ಆ್ಯಕ್ಟ್ ಮಾಡ್ತಿದ್ದಾನೆ. ಈ ಮೂಲಕ ಬೃಂದಾವನ ಅನ್ನುವಂತಹ ಸೀರಿಯಲ್ನಲ್ಲಿ ನಟನಾಗಿ ಗುರುತಿಸಿಕೊಂಡಂಥ ಈತನಿಗೆ ಯಾವಾಗ ಈ ಅವಕಾಶಗಳು ಸಿಗ್ತಾ ಹೋಯಿತೋ ನಂತರ ಹತ್ತಿದ ಏಣಿಯನ್ನು ಒದೆಯೋಕ್ಕೆ ಶುರು ಮಾಡ್ತಾನೆ. ಪರಿಣಾಮ ಹೊಸ ಯುವತಿಯ ಪರಿಚಯ ಆದಂತೆ ಹಳೆ ಯುವತಿಯನ್ನು ಒಂದು ರೀತಿಯಲ್ಲಿ ನೆಗ್ಲೆಕ್ಟ್ ಮಾಡೋಕ್ಕೆ ಶುರು ಮಾಡ್ತಾನೆ. ಆಕೆಗೆ ಗೇಟ್ ಪಾಸ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಆಕೆಯನ್ನು ದೂರ ಮಾಡ್ತಾನೆ, ಅವಾಯ್ಡ್ ಮಾಡ್ತಾನೆ. ಇದರ ಪರಿಣಾಮ ಆಕೆ ಡೌಟಾಗಿ ಮೊಬೈಲನ್ನು ಚೆಕ್ ಮಾಡಿದಾಗ ಆಗ ಬೆಚ್ಚಿ ಬೀಳಿಸುವಂತಹ ಒಂದಷ್ಟು ಅಂಶಗಳು ಆತನ ಮೊಬೈಲಲ್ಲಿ ಪರಿಚಯವಾಗಿತ್ತು. ಹೌದು, ಮೊಬೈಲ್ ಚಾರ್ಜಿಗಿಂತ ಫಾಸ್ಟಾಗಿ ಲವ್ ಆಗುತ್ತೆ. ಈಗ ಮೊಬೈಲ್ ಚಾರ್ಜಿಗಿಂತ ಫಾಸ್ಟಾಗಿ ಬ್ಯಾಟ್ರಿ ಡೌನ್ ಆಗುತ್ತಲ್ಲ, ಹಾಗೆಯೇ ಈಗ ಲವ್ ಕೂಡ ಬ್ರೇಕಪ್ ಆಗುತ್ತೆ. ಹಾಗೆ ವರುಣ್ ಆರಾಧ್ಯ ಮತ್ತು ಈ ಯುವತಿಯ ನಡುವೆ ಲವ್ ಆಗಿತ್ತು. ನಂತರ ರೀಲ್ಸ್ ಮಾಡ್ತಾ ಇಬ್ಬರು ಕೂಡ ಲವ್ ಮಾಡಿ ನಂತರ ಚಿಕ್ಕ ವಿಚಾರಕ್ಕೆ ಶುರುವಾದಂಥ ಗಲಾಟೆ ದೊಡ್ಡದಾಗಿ ಈಗ ಬ್ರೇಕಪ್ಪನ್ನು ಮಾಡ್ಕೊಂಡಿದ್ದಾರೆ. ಕೇವಲ ಬ್ರೇಕಪ್ ಮಾಡ್ಕೊಳ್ಳಿರೋದು ಮಾತ್ರವಲ್ಲ, ಈಗ ಇದು ಪೊಲೀಸ್ ಠಾಣೆಯ ಮೆಟ್ಟಿಲಿಗೂ ಕೂಡ ಏರುವಂತೆ ಆಗಿದ್ದು ಮಾತ್ರ ದುರಂತನೇ ಸರಿ.
ಆದರೆ ಇಲ್ಲಿ ವರುಣ್ ಆರಾಧ್ಯ ಅಕ್ಷರಶಃ ತಪ್ಪು ಮಾಡಿದ್ದಾನೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಇದು ಈ ಮಹಿಳೆ ಕೊಟ್ಟಂಥ ಅಥವಾ ಈ ಯುವತಿ ಕೊಟ್ಟಿರುವಂಥ ದೂರಿನ ಅನ್ವಯ. ನಿಜವಾಗ್ಲೂ ಕೂಡ ಹಾಗೆ ಆಗಿದ್ದೇ ಹೌದಾದಲ್ಲಿ, ಅದಕ್ಕೆ ಸರಿಯಾದಂತಹ ಸೂಕ್ತವಾದಂಥ ಸಾಕ್ಷಿಗಳು ಸಿಕ್ಕಿದ್ದೇ ಹೌದಾದಲ್ಲಿ ಈ ವರುಣ್ ಆರಾಧನೆಗೆ ಗಂಭೀರವಾದಂಥ ಶಿಕ್ಷೆ ಆಗಲಿದೆ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ಜೊತೆಗೆ ಈತ ಸದ್ಯಕ್ಕಂತೂ ರಿಲೀಸ್ ಆಗೋದಕ್ಕೂ ಕೂಡ ಅಸಾಧ್ಯ. ಆ ರೀತಿ ಲಾಕ್ ಆದರೂ ಕೂಡ ಅಚ್ಚರಿ ಏನಿಲ್ಲ. ಅಸಲಿಗೆ ಈಗ ವರುಣ್ ಆರಾಧನೆಗೆ ಅಸಲಿ ಸಂಕಷ್ಟ ಶುರುವಾಗಿದೆ. ಒಂದು ಕಡೆ ಇಲ್ಲಿ ಈಕೆ ಕೊಟ್ಟಿರುವಂಥ ದೂರು, ಮತ್ತೊಂದು ಕಡೆ ಸೀರಿಯಲ್ ಮಿಸ್ ಆಗುವಂಥ ಭಯ. ಹೀಗಾಗಿ ತನ್ನ ಕೆರಿಯರೇ ಮುಗಿದು ಹೋಗುತ್ತಾ ಇಲ್ಲಿಗೆ ಅನ್ನುವಂಥ ಆತಂಕದಲ್ಲಿ ವರುಣ್ ಆರಾಧ್ಯ ಇದ್ದಾನೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಹೀಗಾಗಿ ಎಲ್ಲವನ್ನು ಕೂಡ ನಾವು ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನುವಂಥದ್ದನ್ನು ಕಿಂಚಿತ್ತೂ ಅರಿವು ಇಲ್ಲದಿದ್ದರೆ ಏನಾಗುತ್ತೆ ಅನ್ನೋದಕ್ಕೆ ಸಾಕ್ಷಿಯೇ ಈ ಲವ್ ಸ್ಟೋರಿ ಅಂತಲೇ ಹೇಳ್ಬೋದು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ವರುಣ್ ಆರಾಧ್ಯ ಮಾಡಿರುವಂಥ ಈ ಮಣ್ಣು ತಿನ್ನೋ ಕೆಲಸದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಆತನಿಗೆ ಯಾವ ಶಿಕ್ಷೆ ಆದರೆ ಒಳ್ಳೆಯದು ಅಂತೇಳಿ ನಿಮಗೆ ಅನಿಸುತ್ತೆ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಶೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.